ನನಗೆ ಆಶ್ಚರ್ಯ ಆಗ್ತಾ ಇದೆ JDS ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ರೆ, BJP ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ರೆ, ಅವರೇನು ನಿಮ್ಮ ಶಿವಕುಮಾರ್ ಅವ್ರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು, ಯಾರು ನಿಮ್ಮ ಪರಮೇಶ್ವರ್ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ಬಾಯಿನಲ್ಲಿ ಇನ್ನೂ ಕೂಡ JDS ಅವ್ರು ರಾಜೀನಾಮೆ ಕೊಡಬೇಕು, ನೈತಿಕತೆ ಹೊತ್ಕೋಬೇಕು, ಹೀನಿಯಸ್ ಕ್ರೈಮ್ ಅಂತ ನಾವು ಏನು ಹೇಳ್ತೀವಿ, ಹಾರರ್ ಸ್ಟೋರಿ ಏನಾಗಿದೆ, ಇದು ನಮ್ಮ ಮನೇಲಾಗಿದೆ, ನಮ್ಮ ಮನೆ ಮಗ ಮಾಡಿದ್ದಾನೆ, ಇಂಥ ಕೃತ್ಯ ಅಸಹ್ಯ, ಇಂಥ ಕೃತ್ಯ ಮಾಡಬಾರ್ದಾಗಿತ್ತು. ಅದಕ್ಕೆ ನಮ್ಮ ಏನು ಕುಟುಂಬದ ಮೇಲೆ ಇರುವಂಥ ಏನು ಈ ಕಪ್ಪು ಚುಕ್ಕೆ ಇದೆ ಅದು ತೆಗೆಯೋ ತನಕ, ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದೆಯಾ ಇವ್ರ ಬಾಯಿನಲ್ಲಿ? ಯಾರು ಕೊಡಬೇಕು? ಎಲ್ಲರೂ ಅಲ್ಲ, ಯಾರ್ಯಾರು ಇದ್ದಾರೆ ರೀ ಅವ್ರ ಮನೆಯಲ್ಲಿ? ಇಬ್ಬರು MLA ಇದ್ದಾರೆ, ಒಬ್ಬರು MP ಇದ್ದಾರೆ, ಎಲ್ಲರೂ ಕೊಡಲಿ ರಾಜೀನಾಮೆ. ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು? ಸಿದ್ದರಾಮಯ್ಯ ಅವ್ರು ಏನಕ್ಕೆ ಕೊಡಬೇಕು? ನಿಮ್ಮ ಮನೆಯಲ್ಲಾಗಿರೋದಂತ ನೀವೇ ಒಪ್ಕೋತೀರಲ್ವಾ? ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ? ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡ್ಬೇಕು ರಾಜೀನಾಮೆ. ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು, ಕಾಂಗ್ರೆಸ್ ಅವ್ರು ಕೊಡಬೇಕು, ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು? ಮಾಡಿದ್ದು ನೀವು, ವಿಡಿಯೋ ಶೂಟ್ ಮಾಡಿದ್ದು ನೀವು, ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು, ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ, ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ. ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು?